ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಕೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇವತ್ತು ಅಗ್ನಿವೀರ ಅಡ್ಮಿಟ್ ಕಾರ್ಡನ್ನು ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್. ಆದ ಕಾರಣ ಎಕ್ಸಾಮ್ ಬಂದುಬಿಟ್ಟು 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೆ ನಾನು 16ರಿಂದ 30ರವರೆಗೆ ಲಾಸ್ಟ್ ಮಿನಿಟ್ ಕ್ವಶನ್ಸ್ ಅಂದರೆ GK ಲಾಸ್ಟ್ ಮಿನಿಟ್ ರಿವಿಷನ್ಸ್ ಯಾವ ರೀತಿ ಮಾಡಬೇಕಂತ ಪ್ರಶ್ನೋತ್ತರಗಳನ್ನು ಡೈಲಿ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಆದ ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ನು ಕೊನೆವರೆಗೆ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನು ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತದ ಯಾವ ರಾಜ್ಯವನ್ನು ಆಹಾರ ಕಣಜ ಅಂತ ಕರೀತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಂಜಾಬ್ ರಾಜ್ಯವನ್ನು ಭಾರತದ ಆಹಾರದ ಕಣಜ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 2 ಬಂದ್ಬಿಟ್ಟು, ಸೈಲೆಂಟ್ ವ್ಯಾಲಿ ಎಲ್ಲಿ ಕಂಡುಬರುತ್ತದೆ? ಸೈಲೆಂಟ್ ವ್ಯಾಲಿ ಬಂದ್ಬಿಟ್ಟು ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಮದುರೈ ಎಲ್ಲಿ ಕಂಡುಬರುತ್ತದೆ? ಇದು ಮದುರೈ ಬಂದ್ಬಿಟ್ಟು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಮದುರೈ ಬಂದ್ಬಿಟ್ಟು ಇದು ಮದುರೈ ಮೀನಾಕ್ಷಿ ಎಂಬ ಟೆಂಪಲ್ ಹೊಂದಿದ್ದು ಇದು ತಮಿಳುನಾಡಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 4, ಭಾರತೀಯ ಸಸ್ಯಶಾಸ್ತ್ರ ಸಮೀಕ್ಷೆಯ ಪ್ರಧಾನ ಕಚೇರಿ ಎಲ್ಲಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯ ಸಸ್ಯಶಾಸ್ತ್ರ ಸಮೀಕ್ಷೆಯ ಪ್ರಧಾನ ಕಚೇರಿ ಬಂದ್ಬಿಟ್ಟು ಇದು ಕೋಲ್ಕತ್ತಾದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 5, ಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಇಂಧನ ಮೂಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಲ್ಲಿದ್ದಲು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಫ್ರೆಂಡ್ಸ್, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಬಂದ್ಬಿಟ್ಟು ಫೆಬ್ರವರಿ 28ರಂದು ಆಚರಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 7, ಭಾರತದ ಕರಾವಳಿಯ ಉದ್ದ ಎಷ್ಟು? ಭಾರತದ ಕರಾವಳಿಯ ಉದ್ದ ಬಂದ್ಬಿಟ್ಟು 7516 ಕಿಲೋಮೀಟರ್ ಉದ್ದವನ್ನು ಭಾರತದ ಕರಾವಳಿ ಹೊಂದಿದೆ ಫ್ರೆಂಡ್ಸ್. ಪ್ರಶ್ನೆ 8, ಭಾರತದಲ್ಲಿ ಸಮುದ್ರ ಕರಾವಳಿ ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 9 ರಾಜ್ಯಗಳು ಸಮುದ್ರ ಕರಾವಳಿಯನ್ನು ಹೊಂದಿವೆ ಫ್ರೆಂಡ್ಸ್. ಪ್ರಶ್ನೆ 9, ಭಾರತದ ಮುಖ್ಯ ಭೂಭಾಗದ ದಕ್ಷಿಣ ತುದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕನ್ಯಾಕುಮಾರಿ ಅಂದರೆ ಕೇಪ್ ಕೊಮೊರಿನ್ ಬಂದ್ಬಿಟ್ಟು ಇದು ಭಾರತದ ದಕ್ಷಿಣ ತುದಿಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 10, ಭಾರತದ ದಕ್ಷಿಣ ತುದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದ ದಕ್ಷಿಣ ತುದಿ ಬಂದ್ಬಿಟ್ಟು ಇಂದಿರಾ ಪಾಯಿಂಟ್ ಅಂದರೆ ಭಾರತದ ಮುಖ್ಯ ಭೂಭಾಗದ ತುದಿ ಬಂದ್ಬಿಟ್ಟು ದಕ್ಷಿಣ ತುದಿ ಬಂದ್ಬಿಟ್ಟು ಕನ್ಯಾಕುಮಾರಿ ಆಗಿರುತ್ತೆ. ಓನ್ಲಿ ಭಾರತದ ದಕ್ಷಿಣ ತುದಿ ಬಂದ್ಬಿಟ್ಟು ಇಂದಿರಾ ಪಾಯಿಂಟ್ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 11, ಭಾರತ ಮತ್ತು ಚೀನಾ ನಡುವಿನ ಗಡಿಯನ್ನು ನಿರ್ಧರಿಸುವ ಯಾವ ರೇಖೆಯು ಕಾರ್ಯನಿರ್ವಹಿಸುತ್ತದೆ? ಅಂದರೆ ಭಾರತ ಮತ್ತು ಚೀನಾ ನಡುವಿನ ಗಡಿ ಸಂಪರ್ಕ ಹೊಂದಿರುವುದು ಯಾವುದಪ್ಪ ಅಂತಂದರೆ ಮ್ಯಾಕ್-ಮೋಹನ್ ಗಡಿ ರೇಖೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12, ಭರತ ಎಂಬ ಹೆಸರಿನ ಮೂಲವು ಪ್ರಾಚೀನ ಕಾಲದ ಯಾವ ಭವ್ಯ ರಾಜನಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭರತ ಚಕ್ರವರ್ತಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 13, ಭಾರತದ ಅತಿದೊಡ್ಡ ನಗರ ಯಾವುದು? ಫ್ರೆಂಡ್ಸ್, ಭಾರತದ ಅತಿದೊಡ್ಡ ನಗರ ಬಂದ್ಬಿಟ್ಟು ಮುಂಬೈ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 14, ಭಾರತದ ಅತಿದೊಡ್ಡ ರಾಜ್ಯ ಯಾವುದು? ಭಾರತದ ಅತಿದೊಡ್ಡ ರಾಜ್ಯ ಬಂದ್ಬಿಟ್ಟು ರಾಜಸ್ಥಾನ ಆಗಿದೆ. ಅತಿ ಚಿಕ್ಕ ರಾಜ್ಯ ಬಂದ್ಬಿಟ್ಟು ಗೋವಾ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 15, ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? ಫ್ರೆಂಡ್ಸ್, ಭಾರತದಲ್ಲಿ 28 ರಾಜ್ಯಗಳು ಕಂಡುಬರುತ್ತವೆ. ಪ್ರಶ್ನೆ 16, ಭಾರತದ ಅತಿ ಉದ್ದವಾದ ನದಿ ಯಾವುದು? ಫ್ರೆಂಡ್ಸ್, ಭಾರತದ ಅತಿ ಉದ್ದವಾದ ನದಿ ಬಂದ್ಬಿಟ್ಟು ಗಂಗಾ ನದಿ ಆಗಿದೆ ಫ್ರೆಂಡ್ಸ್. ಇದು ಬಂದ್ಬಿಟ್ಟು 2525 ಕಿಲೋಮೀಟರ್ನ ಹೊಂದಿದೆ ಫ್ರೆಂಡ್ಸ್ ಇದು. ಪ್ರಶ್ನೆ 17, ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು? ಫ್ರೆಂಡ್ಸ್, ಭಾರತದ ಅತ್ಯಂತ ಅಗಲವಾದ ನದಿ ಬಂದ್ಬಿಟ್ಟು ಬ್ರಹ್ಮಪುತ್ರ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 18, ಭಾರತದ ಅತಿ ಎತ್ತರದ ಗೋಪುರ ಯಾವುದು? ಫ್ರೆಂಡ್ಸ್, ಭಾರತದ ಅತಿ ಎತ್ತರದ ಗೋಪುರ ಬಂದ್ಬಿಟ್ಟು ಕುತುಬ್ ಮಿನಾರ್ ಆಗಿದೆ. ಪ್ರಶ್ನೆ 19, ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಫ್ರೆಂಡ್ಸ್, ಭಾರತದ ಅತಿ ಉದ್ದವಾದ ಅಣೆಕಟ್ಟು ಬಂದ್ಬಿಟ್ಟು ಹಿರಾಕುಡ್ ಅಣೆಕಟ್ಟು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 20, ಭಾರತದ ಅತಿ ಉದ್ದದ ಸುರಂಗ ಯಾವುದು? ಫ್ರೆಂಡ್ಸ್, ಭಾರತದ ಅತಿ ಉದ್ದದ ಸುರಂಗ ಬಂದ್ಬಿಟ್ಟು ಚೇನಾನಿ ನಶಾರಿ ಸುರಂಗ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಭಾರತದ ಅತಿ ಉದ್ದವಾದ ಸುರಂಗವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 21, ಭಾರತದ ಅತಿ ಎತ್ತರದ ಪ್ರತಿಮೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏಕತೆಯ ಪ್ರತಿಮೆ ಬಂದ್ಬಿಟ್ಟು ಇದು ಭಾರತದ ಅತಿ ಎತ್ತರದ ಪ್ರತಿಮೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 22, ಭಾರತದಲ್ಲಿ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1916ರಲ್ಲಿ ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ ಫ್ರೆಂಡ್ಸ್. ಪ್ರಶ್ನೆ 23, ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಯಾವುದು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು SNDT ಮಹಿಳಾ ವಿಶ್ವವಿದ್ಯಾಲಯ. ಇದು ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಆಗಿದೆ ಫ್ರೆಂಡ್ಸ್.
ಅದೇ ರೀತಿಯಾಗಿ ಪ್ರಶ್ನೆ 24, ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮುಂಬೈನಲ್ಲಿ ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 25, ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಬಂದ್ಬಿಟ್ಟು ರಾಹಿ ಸರ್ನ್ಬೋತ್ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 26, ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆ ಬಂದ್ಬಿಟ್ಟು ಬಚೇಂದ್ರಿ ಪಾಲ್ ಆಗಿರ್ತಾರೆ. ಪ್ರಶ್ನೆ 27, ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಕಿರಣ್ ಬೇಡಿ ಅವರು ಭಾರತದ ಮೊದಲ ಮಹಿಳಾ IAS ಅಧಿಕಾರಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 28, ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸರೋಜಿನಿ ನಾಯ್ಡು ಅವರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಆಗಿರ್ತಾರೆ. ಪ್ರಶ್ನೆ 29, ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಂ ಫಾತಿಮಾ ಬೀವಿ ಅವರು ಭಾರತದ ಮೊದಲ ಸುಪ್ರೀಂ ಕೋರ್ಟ್ನ ಮಹಿಳಾ ನ್ಯಾಯಾಧೀಶರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 30, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲಾರ್ಡ್ ಮೌಂಟ್ ಬ್ಯಾಟನ್ ಬಂದ್ಬಿಟ್ಟು ಇವನು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿರ್ತಾನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್.